ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಇವತ್ತು ನಮ್ಮ ಆರ್ ಅಶೋಕ್ ಅವರು ನಿಜವಾಗಿ ವಿರೋಧ ಪಕ್ಷದ ನಾಯಕರಾಗಿ ಕಂಗೊಳಿಸ್ತಾ ಇದ್ದಾರೆ. ಯಾಕಂದ್ರೆ ಬೆಳೆ ಹಾನಿ ಆಗಿದ್ದು ಅದೇ ಕಡೆ ಬೆಳಗಾವಿ ಸುತ್ತಮುತ್ತ ಆಗಿರ್ಬೋದು, ಉಳಿದ ಕಡೆ ಆಗಿರ್ಬೋದು, ಅದರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಾಗಿರ್ಬೋದು, ಕಿತ್ತೂರು ಕರ್ನಾಟಕದಲ್ಲಾಗಿರ್ಬೋದು, ಎಲ್ಲ ಕಡೆ ಸುತ್ತಾಗ್ತಾ ಇದ್ದಾರೆ ಬಿ ಜೆ ಪಿಗರು. ಇದೇನು ಲಾಸ್ ಆಗಿದೆ, ಏನಿಲ್ಲ, ಜೀವಹಾನಿ ಎಷ್ಟಾಗ್ಯದ, ಬೀದಿಗೆ ಎಷ್ಟು ಜನ ಬಿದ್ದಿದ್ದಾರೆ. ನಿಜವಾಗೂ ವಿರೋಧ ಪಕ್ಷ ಮಾಡಬೇಕಾದ ಕೆಲಸ. ಈ ಸಂದರ್ಭದಲ್ಲಿ ಒಂದಿಷ್ಟೇನೋ ನಮ್ಮ ಬೆಳಗಾವಿ ಜಿಲ್ಲೆದಾಗಿರ್ಬೋದು, ಕಿತ್ತೂರು ಕರ್ನಾಟಕದ ರಾಜಕೀಯ ಆಗಿರ್ಬೋದು, ನಮ್ಮ ಕಾಂಗ್ರೆಸ್ಸಿಂದು ಅಥವಾ ಕಲ್ಯಾಣ ಕರ್ನಾಟಕದಾಗಿರ್ಬೋದು, ಯಾಕಂದ್ರೆ ಒಂದು ಸ್ವಲ್ಪ ಸುಸ್ತದನೋ ಏನೋ ಅಂತ ಅನ್ನಿಸ್ತಾ ಇದೆ. ಬಂದರು ಸಿದ್ದರಾಮಯ್ಯರು ವಿಮಾನ ವೀಕ್ಷಣೆ ಮಾಡಿದರು, ಘೋಷಣೆ ಮಾಡಿದ್ದಾರೆ ಪರಿಹಾರಗಳನ್ನು. ಅದು ದೊಡ್ಡ ಪ್ರಮಾಣದಲ್ಲೇ ಇನ್ನೂ ಮಾಡಬೇಕಾಯ್ತು ಅನ್ನೋದು ನಮ್ಮ ಆರ್ ಅಶೋಕ್ ಅವರ ವಾದ. ಮತ್ತು ಅವರೆಲ್ಲ ಕಡೆ ಹೋಗಿ ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅದರಲ್ಲೂ ಬೆಳಗಾವಿ ಜಿಲ್ಲೆ ಬಗ್ಗೆ ಒಂದು ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು, ಕಿತ್ತೂರು ಕರ್ನಾಟಕದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ BDCC ಬ್ಯಾಂಕಿನ ಹಿನ್ನೆಲೆಯಲ್ಲೇ ವಿಶೇಷವಾಗಿ ಉಸ್ತುವಾರಿ ಸತೀಶ್ ಅವರು ಆ ವಿಷಯದಲ್ಲಿ ಹೆಚ್ಚು ಕಾಳಜಿ ವಹಿಸಿಲ್ಲ ಅನ್ನೋದು ಅವರ ಆರೋಪ. ಯಾಕಂದರೆ ಚುನಾವಣೆಯಲ್ಲಿ ಓಡಾಡ್ತಾ ಇದ್ದಾರೆ, ಜನರ ಸಂಕಟ ಇವ್ರಿಗೆ ಗೊತ್ತಾಗ್ತಾ ಇಲ್ಲ, ಬೀದಿ ಬಿದ್ದಿದ್ದಾರೆ ಜನ ಅನ್ನುವಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಈಗ ಕುಂಭಕರ್ಣ ನಿದ್ದೆಯಲ್ಲಿದೆ, ಅದಕ್ಕೆ ಮಳೆ ಬರುವುದು ಗೊತ್ತಾಗುವುದಿಲ್ಲ, ಬರ ಪರಿಸ್ಥಿತಿಯ ಅರಿವು ಸಹ ಇಲ್ಲ, ಜನರ ಕಷ್ಟ ಅರಿಯದ ದುಷ್ಟ ಸರ್ಕಾರ ಇದಾಗಿದೆ ಅಂತೇಳಿ ನೇರ ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರ ಈಗ ಅದಪ್ಪ ಏನು ಮಾಡ್ತಾ ಇಲ್ಲ. ಈಗ